Hello students, let us continue our discussion on the chapter Accounting for Amalgamation. In the beginning, let us recall what we were studying in the previous class. We were studying in the previous class the different journal entries that we are required to pass in the books of Transferor company and Transferee company. ಟ್ರಾನ್ಸ್ಫರರ್ ಕಂಪನಿಯ ಪುಸ್ತಕದಲ್ಲಿ ಮತ್ತು ಟ್ರಾನ್ಸ್ಫರೀ ಕಂಪನಿಯ ಪುಸ್ತಕದಲ್ಲಿ ಏನು ಜರ್ನಲ್ ಎಂಟ್ರೀಸ್ಗಳನ್ನು ನಾವು ಪಾಸ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ. ಹಾಗಾದರೆ ಇವತ್ತೇನು ಡಿಸ್ಕಸ್ ಮಾಡ್ತೇವೆ ಅನ್ನೋದು ಅಂತಾದರೆ, ವಿ ಆರ್ ಗೋಯಿಂಗ್ ಟು ಸಾಲ್ವ್ ಅ ಪ್ರಾಬ್ಲಮ್ ಇನ್ ವಿಚ್ ವಿ ಆರ್ ಪಾಸಿಂಗ್ ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಆ್ಯಂಡ್ ಟ್ರಾನ್ಸ್ಫರೀ ಕಂಪನಿ. ವಿ ಆರ್ ಆಲ್ಸೋ ಗೋಯಿಂಗ್ ಟು ಪ್ರಿಪೇರ್ ಅ ಬ್ಯಾಲೆನ್ಸ್ ಶೀಟ್ in the books of the Transferee company. ಟ್ರಾನ್ಸ್ಫರರ್ ಕಂಪನಿಯ ಪುಸ್ತಕದಲ್ಲಿ ನಾವು ಜರ್ನಲ್ ಎಂಟ್ರೀಸ್ ಅನ್ನು ಪಾಸ್ ಮಾಡ್ತೀವಿ ಮತ್ತು ಟ್ರಾನ್ಸ್ಫರೀ ಕಂಪನಿಯ ಪುಸ್ತಕದಲ್ಲಿಯೂ ಕೂಡ ಜರ್ನಲ್ ಎಂಟ್ರಿ ಪಾಸ್ ಮಾಡಿ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ಟ್ರಾನ್ಸ್ಫರರ್ ಕಂಪನಿಯ ಪುಸ್ತಕದಲ್ಲಿ ನಾವು ಕ್ಲೋಸಿಂಗ್ ಜರ್ನಲ್ ಎಂಟ್ರೀಸ್ ಅನ್ನು ಪಾಸ್ ಮಾಡ್ತೇವೆ. ಯಾಕೆ ನಾವು ಕ್ಲೋಸಿಂಗ್ ಜರ್ನಲ್ ಎಂಟ್ರೀಸ್ ಅನ್ನು ಪಾಸ್ ಮಾಡ್ತೇವೆ ಅನ್ನುವ ಪ್ರಶ್ನೆಗೆ ಉತ್ತರ, ಟ್ರಾನ್ಸ್ಫರರ್ ಕಂಪನಿಗಳು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತವೆ. ಅಮಾಲ್ಗಮೇಷನ್ ಆಗುವ ಕಾರಣದಿಂದ ತಮ್ಮ ಬಿಸ್ನೆಸ್ ಕ್ಲೋಸ್ ಡೌನ್ ಆಗುತ್ತೆ ಅಂತ ಹೇಳಿದರೆ, ಅವುಗಳ ಬಿಸ್ನೆಸ್ಸು ಕ್ಲೋಸ್ ಆಗುವ ಕಾರಣದಿಂದ ನಾವೇನು ಮಾಡಬೇಕು, ಆ ಕಂಪನಿಗಳ ಪುಸ್ತಕದಲ್ಲಿ ಕ್ಲೋಸಿಂಗ್ ಜರ್ನಲ್ ಎಂಟ್ರೀಸ್ ಅನ್ನು ಪಾಸ್ ಮಾಡಬೇಕು. ಟ್ರಾನ್ಸ್ಫರೀ ಕಂಪನಿಯ ಪುಸ್ತಕದಲ್ಲಿ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಅನ್ನು ಪಾಸ್ ಮಾಡಬೇಕು. ಯಾಕೆ ಅಂತ ಹೇಳಿದರೆ, ಆ ಕಂಪನಿ ತನ್ನ ಅಸ್ತಿತ್ವವನ್ನು ಪಡಿತಾ ಉಂಟು, ಆ ಕಂಪನಿ ಹೊಸತಾಗಿ ಫಾರ್ಮ್ ಆಗ್ತಾ ಉಂಟು. ಹಾಗಾಗಿ ಟ್ರಾನ್ಸ್ಫರೀ ಕಂಪನಿಯ ಬುಕ್ನಲ್ಲಿ ನಾವು ಓಪನಿಂಗ್ ಜರ್ನಲ್ ಎಂಟ್ರೀಸ್ ಅನ್ನು ಪಾಸ್ ಮಾಡಬೇಕು. ಲೆಟ್ us first read now the problem. Given below are the balance sheets of two companies as on 31st March 2021. ಎರಡು ಕಂಪನಿಯ ಬ್ಯಾಲೆನ್ಸ್ ಶೀಟ್ಗಳನ್ನು ನಿಮಗೆ ಕೊಡಲಾಗಿದೆ. ಒಂದು ಧನ್ಯಾ ಲಿಮಿಟೆಡ್, ಇನ್ನೊಂದು ವಿಂಧ್ಯ ಲಿಮಿಟೆಡ್. ಅದು ತದನಂತರದಲ್ಲಿ ಬರುತ್ತದೆ. ಫಸ್ಟ್ ನಾವು ಧನ್ಯಾ ಲಿಮಿಟೆಡ್ನ ಬ್ಯಾಲೆನ್ಸ್ ಶೀಟ್ ಅನ್ನು ಓದೋಣ. ಲಯಬಿಲಿಟೀಸ್: ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇಯ್ಡ್ 15 ಲಕ್ಷ. ಸೆಕ್ಯೂರಿಟೀಸ್ ಪ್ರೀಮಿಯಂ 4,500. ಜನರಲ್ ರಿಸರ್ವ್ 1 ಲಕ್ಷ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,65,650. 8% ಡಿಬೆಂಚರ್ಸ್ 3,50,000. ಸನ್ರಿ ಕ್ರೆಡಿಟರ್ಸ್ 57,850. ಬ್ಯಾಲೆನ್ಸ್ ಶೀಟ್ನ ಲಯಬಿಲಿಟೀಸ್ ನೀವು ಗಮನಿಸಿದ್ರಿ. ಈಗ ಲಯಬಿಲಿಟೀಸ್ ಅನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಎರಡು ಔಟ್ಸೈಡ್ ಲಯಬಿಲಿಟೀಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಒಂದು 8% ಡಿಬೆಂಚರ್ಸ್, ಇನ್ನೊಂದು ಸನ್ರಿ ಕ್ರೆಡಿಟರ್ಸ್. ಉಳಿದವೆಲ್ಲವೂ ಕೂಡ ಶೇರ್ ಹೋಲ್ಡರ್ಗೆ ಸಂಬಂಧಪಟ್ಟ ಲಯಬಿಲಿಟೀಸ್ ಆಗಿವೆ. ಹಾಗಾದರೆ ಅಸೆಟ್ಸ್ ನೋಡೋಣ. ಗುಡ್ ವಿಲ್, ಪ್ರಾಪರ್ಟಿ, ಮೆಷಿನರಿ, ಸ್ಟಾಕ್, ಡೆಟರ್ಸ್ ಅಂಡ್ ಬ್ಯಾಂಕ್. ಆಲ್ ಅಸೆಟ್ಸ್ ಆರ್ ರಿಯಲೈಸಬಲ್ ಇನ್ ದ ಮಾರ್ಕೆಟ್. ಎಲ್ಲ ಅಸೆಟ್ಗಳು ರಿಯಲೈಸಬಲ್ ಇನ್ ದ ಮಾರ್ಕೆಟ್. ಹಾಗಾಗಿ ಬ್ಯಾಲೆನ್ಸ್ ಶೀಟ್ ನನ್ನು ನಾವು ಅನಲೈಸ್ ಮಾಡಿದ್ವಿ ಧನ್ಯಾ ಲಿಮಿಟೆಡ್. ಈಗ ನಾವೇನು ಮಾಡಬೇಕು, ವಿಂಧ್ಯ ಲಿಮಿಟೆಡ್ನ ಬ್ಯಾಲೆನ್ಸ್ ಶೀಟ್ ನೋಡೋಣ. ಶೇರ್ ಕ್ಯಾಪಿಟಲ್ ಗಮನಿಸಿ. ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇಯ್ಡ್ 3,90,000. 10% ಡಿಬೆಂಚರ್ಸ್ 70,000 ಇದೆ. ಸನ್ರಿ ಕ್ರೆಡಿಟರ್ಸ್ 2,63,000 ಇದೆ. ಅಂತ ಹೇಳಿದ್ರೆ ಇಲ್ಲಿಯೂ ಕೂಡ ನಮಗೆ ಎರಡು ಔಟ್ಸೈಡ್ ಲಯಬಿಲಿಟೀಸ್ ಕಾಣ್ತಾ ಉಂಟು. ಒಂದು 10% ಡಿಬೆಂಚರ್ಸ್, ಇನ್ನೊಂದು ಸನ್ರಿ ಕ್ರೆಡಿಟರ್ಸ್. ಅಸೆಟ್ಸ್ ನೋಡೋಣ. ಗುಡ್ ವಿಲ್, ಪ್ರಾಪರ್ಟಿ, machinery, stock, debtors, and interestingly we have profit and loss account also. Goodwill, property, machinery, stock, debtors, they are all realizable. Then what about profit and loss account? Why is it given here? Profit and loss account is not an asset. Why is it given here? It is given here because it was carrying a debit balance. ಹಾಗಾಗಿ ಇಲ್ಲಿ ಕೊಟ್ಟಿದ್ದೀವಿ. ಹಾಗಾದ್ರೆ ನಾವು ಏನು ಮಾಡಬೇಕು? ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ಯು ಕೆನಾಟ್ ಸೆಲ್ ಇನ್ ದ ಮಾರ್ಕೆಟ್. There will be no person who are going to come forward to purchase loss. Loss and purchase ಮಾಡೋರು ಯಾರು ಇರುವುದಿಲ್ಲ. ಹಾಗಾದ್ರೆ ನಾವೇನು ಮಾಡಬೇಕು? ದಿಸ್ ಲಾಸ್ ಶುಡ್ ಬಿ ಬೋರ್ನ್ ಬೈ ದ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ ಇದನ್ನು ಬೇರ್ ಮಾಡಬೇಕಾಗ್ತದೆ. ಇದನ್ನು ನಾವು ಶೇರ್ ಹೋಲ್ಡರ್ಗಳಿಗೆ ಕೊಡಬೇಕಾಗ್ತದೆ. ಅಂತ ಹೇಳಿದ್ರೆ ವಿಂಧ್ಯ ಲಿಮಿಟೆಡ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ಎರಡು ಅಕೌಂಟ್ಗಳಿವೆ. ಒಂದು ಲಯಬಿಲಿಟಿನಲ್ಲಿದೆ, ಒಂದು ಅಸೆಟ್ನಲ್ಲಿದೆ. ಇವೆರಡು ಶೇರ್ ಹೋಲ್ಡರ್ಗೆ ಸಂಬಂಧಪಟ್ಟದ್ದು. ಲಯಬಿಲಿಟೀಸ್ನಲ್ಲಿ ಇರುವಂಥದ್ದು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಅಸೆಟ್ ನಲ್ಲಿ ಇರುವಂತದ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅರ್ಥ ಆಯ್ತಲ್ಲ? ಹಾಗಾದ್ರೆ ಮುಂದುವರಿಯೋಣ ತಾನೆ.
The two companies decided to amalgamate their business as on the date of balance sheet. ಬ್ಯಾಲೆನ್ಸ್ ಶೀಟ್ನ ದಿವಸ ಅಂದ್ರೆ 31 ಮಾರ್ಚ್ 2021ಕ್ಕೆ ಎರಡು ಕಂಪನಿಗಳು ಅಮಾಲ್ಗಮೇಟ್ ಆಗುವುದು ಅಂತ ನಿರ್ಧಾರ ಮಾಡಿದವು. And a new company called Bindia Limited was formed with an authorized capital of rupees 25 lakhs in shares of rupees 10 each. ಒಂದು ಹೊಸ ಕಂಪನಿ, ಅದರ ಹೆಸರು ಬಿಂದಿಯಾ ಲಿಮಿಟೆಡ್ ಅನ್ನುವಂಥ ಕಂಪನಿ ಫಾರ್ಮ್ ಆಗ್ತದಂತೆ ಈ ಅಮಾಲ್ಗಮೇಷನ್ ಮಾಡೋದಕ್ಕೋಸ್ಕರ. ಅದರ ಅಥರೈಸ್ಡ್ ಕ್ಯಾಪಿಟಲ್ 25 ಲಕ್ಷ ರೂಪಾಯಿ ಇರ್ತದಂತೆ. ಪ್ರತಿಯೊಂದು ಶೇರ್ನ ಬೆಲೆ 10 ರೂಪಾಯಿ ಅಂತೆ. ಅಂದ್ರೆ 2.5 ಲಕ್ಷದಷ್ಟು ಶೇರ್ಗಳಿರ್ತವೆ. ಪ್ರತಿ ಶೇರ್ನ ಬೆಲೆ 10 ರೂಪಾಯಿ. ದ ಟರ್ಮ್ಸ್ ಆಫ್ ಅಮಾಲ್ಗಮೇಷನ್ ವೇರ್, ಅಮಾಲ್ಗಮೇಷನ್ ನ ಟರ್ಮ್ಗಳನ್ನು ನೀವು ಗಮನಿಸ್ತಾ ಬನ್ನಿ. ಧನ್ಯಾ ಲಿಮಿಟೆಡ್ಗೆ ಸಂಬಂಧಪಟ್ಟದ್ದು. 6 shares of rupees 10 each, fully paid in the new company in exchange for every 5 shares in ಧನ್ಯಾ ಲಿಮಿಟೆಡ್. ಪ್ರತಿ 5 ಶೇರು ಧನ್ಯಾ ಲಿಮಿಟೆಡ್ ನಲ್ಲಿರುವಂತದ್ದಕ್ಕೆ 6 ಶೇರ್ಸು ಬಿಂದಿಯಾ ಲಿಮಿಟೆಡ್ ಇದ್ದು ಇಶ್ಯೂ ಆಗುತ್ತಂತೆ. 10 ರೂಪಾಯಿ ಬೆಲೆ ಬಾಳುವಂತದ್ದು. ಪ್ರತಿ 5 ಶೇರ್ಗಳಿಗೆ 6 ಶೇರ್ ಇಶ್ಯೂ ಆಗ್ತದೆ. ಹಾಗಾದ್ರೆ ಎರಡನೇದೇನು? The debenture holders were to be allotted with 9% debentures by the new company. ಅಲ್ಲಿ ಏನು 8% ಡಿಬೆಂಚರ್ ಹೋಲ್ಡರ್ಸ್ ಇದೆ, ಎಲ್ಲಿ ನಮ್ಮ ಧನ್ಯಾ ಲಿಮಿಟೆಡ್ ನ ಬ್ಯಾಲೆನ್ಸ್ ಶೀಟ್ ನಲ್ಲಿ ಆ ಡಿಬೆಂಚರ್ ಹೋಲ್ಡರ್ಸ್, ಆ ಡಿಬೆಂಚರ್ಸ್ಗೆ ಸಂಬಂಧಪಟ್ಟ ಹಾಗೆ 9% ಬಡ್ಡಿ ಕ್ಯಾರಿ ಮಾಡುವ ಹೊಸ ಡಿಬೆಂಚರ್ ಇಶ್ಯೂ ಆಗುತ್ತೆ. Now the question arises, should we consider this debenture payment as a part of purchase consideration? The answer is absolutely no. ಖಂಡಿತ ನಾವು ಅದನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಪರ್ಚೇಸ್ ಕನ್ಸಿಡರೇಷನ್ ಡೆಫಿನೇಷನ್ ಏನ್ ಹೇಳುತ್ತೆ? ಅಮೌಂಟ್ ಪೇಯ್ಡ್ ಟು ದ ಶೇರ್ ಹೋಲ್ಡರ್ಸ್ ಅಂಡ್ ಶೇರ್ ಹೋಲ್ಡರ್ಸ್ ಓನ್ಲಿ. ಹಾಗಾದ್ರೆ ಇದು ಡಿಬೆಂಚರ್ ಹೋಲ್ಡರ್ಸ್ಗೆ ಕೊಟ್ಟದ್ದು ಬರುವುದಿಲ್ಲ, ಶೇರ್ ಹೋಲ್ಡರ್ಗೆ ಕೊಟ್ಟದ್ದು. ಅಂದ್ರೆ ಪಾಯಿಂಟ್ ನಂಬರ್ ಎ ಏನ್ ಹೇಳುತ್ತೆ ಅದು ಮಾತ್ರ ನಮ್ಮ ಪರ್ಚೇಸ್ ಕನ್ಸಿಡರೇಷನ್ ನ ಕ್ಯಾಲ್ಕುಲೇಷನ್ ಅಲ್ಲಿ ಬರ್ತದೆ. ಧನ್ಯಾ ಲಿಮಿಟೆಡ್ ಇದು ಅರ್ಥ ಆಯ್ತಲ್ಲ? ಹಾಗಾದ್ರೆ ಬಿಂದಿಯಾ ಲಿಮಿಟೆಡ್ ನದ್ದನ್ನು ಗಮನಿಸೋಣ. 1 share of rupees 10 each fully paid in the new company in exchange for every 3 shares in Bindia Limited. Bindia Limited ನಲ್ಲಿರುವಂತಹ ಪ್ರತಿ 3 ಶೇರ್ಗೆ 1 ಶೇರ್ ಅನ್ನು ನಾವು ಇಶ್ಯೂ ಮಾಡ್ತೇವೆ. ಪ್ರತಿ 3 ಶೇರ್ಗೆ 1ರಂತೆ ಇಶ್ಯೂ ಮಾಡ್ತೇವೆ. 10 ರೂಪಾಯಿ ಬೆಲೆ ಬಾಳುವಂತದ್ದು. ಗೊತ್ತಾಯ್ತು? ಹಾಗಾದ್ರೆ ಎರಡನೇದು, the debenture holders were to be allotted with 11% debentures by the new company. ಇಲ್ಲೂ ಕೂಡ ಧನ್ಯಾ ಲಿಮಿಟೆಡ್ ನಲ್ಲಿ ಏನಾಗಿದೆ ಅದೇ ಆಗಿದೆ. ಇಲ್ಲಿ ಬಿಂದಿಯಾ ಲಿಮಿಟೆಡ್ ನಲ್ಲಿ ಆಲ್ರೆಡಿ 10% ಬಡ್ಡಿ ಕ್ಯಾರಿ ಮಾಡುವ ಡಿಬೆಂಚರ್ಸ್ ಇತ್ತು. ಆ ಡಿಬೆಂಚರ್ಸ್ಗೆ, ಆ ಡಿಬೆಂಚರ್ ಹೋಲ್ಡರ್ಸ್ಗೆ 11% ಬಡ್ಡಿ ಕ್ಯಾರಿ ಮಾಡುವ ಹೊಸ ಡಿಬೆಂಚರ್ಗಳು ಇಶ್ಯೂ ಆಗುತ್ತೆ. ಮತ್ತೆ ಪುನಃ ಅದೇ ಪ್ರಶ್ನೆ ಹುಟ್ಕೊಂಡ್ಬಿಡುತ್ತೆ, ಪರ್ಚೇಸ್ ಕನ್ಸಿಡರೇಷನ್ಗೆ ನಾವು ಅದನ್ನು ತಗೊಳ್ಬೇಕಾ ಬೇಡವಾ ಅಂತ. ಅಗೇನ್ ದ ಆನ್ಸರ್ ಇಸ್ ಬಿಗ್ ನೋ. ಸಾಧ್ಯವೇ ಇಲ್ಲ ತಗೊಳ್ಳಿಕ್ಕೆ. ಯಾಕಂತ ಹೇಳಿದ್ರೆ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಗೆ ಎಷ್ಟು ಪೇಮೆಂಟ್ ಅದು ಮಾತ್ರ. ಅಂದ್ರೆ ಇಲ್ಲೂ ಕೂಡ ಪಾಯಿಂಟ್ ನಂಬರ್ ಎ ಮಾತ್ರ ಕನ್ಸಿಡರ್ ಮಾಡಿದ್ರೆ ಸಾಕು. ಮುಂದುವರಿಯುವ. The new company took over all the assets and liabilities of the two companies at the values stated in the respective balance sheets. ಹೊಸ ಕಂಪನಿ ಏನಿದೆ ಬಿಂದಿಯಾ ಲಿಮಿಟೆಡ್, ಎಲ್ಲಾ ಅಸೆಟ್ಸ್, ಎಲ್ಲಾ ಲಯಬಿಲಿಟೀಸ್ ಕೊಂಡೋಗ್ತದಂತೆ ಎರಡು ಕಂಪನಿದು. ಅದು ಕೂಡ ಯಾವ ಬೆಲೆಗೆ? ಬುಕ್ ವ್ಯಾಲ್ಯೂಗೆ, ಬ್ಯಾಲೆನ್ಸ್ ಶೀಟ್ ನ ಬೆಲೆಗೆ. ಇದರಿಂದ ನಮಗೆ ಇಮಿಡಿಯೇಟ್ ಆಗಿ ಗೊತ್ತಾಯಿತು, ದಿಸ್ ಈಸ್ ಅನ್ ಅಬ್ಸಲ್ಯೂಟ್ ಕೇಸ್ ಆಫ್ amalgamation in the nature of merger ಅಂತ ಗೊತ್ತಾಯಿತು. ಮುಂದುವರಿಯುವ. Pass journal entries in the books of all the companies and prepare the balance sheet of Bindia Limited. ಎಲ್ಲಾ ಕಂಪನಿಯ ಪುಸ್ತಕಗಳಲ್ಲಿ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕಂತೆ. ಬಿಂದಿಯಾ ಲಿಮಿಟೆಡ್ ನ ಪುಸ್ತಕದಲ್ಲಿ ಬ್ಯಾಲೆನ್ಸ್ ಶೀಟ್ ಕೂಡ ಪ್ರಿಪೇರ್ ಮಾಡಬೇಕಂತೆ. ಲೆಟ್ us prepare it. No problem in that. Before we pass the journal entries, we must calculate the purchase consideration. ಎಷ್ಟು ಪರ್ಚೇಸ್ ಕನ್ಸಿಡರೇಷನ್ ಇಲ್ಲಿದೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬೇಕು. ನಮ್ಮ ಸಿಲೆಬಸ್ ನ ಪ್ರಕಾರ 2 methods. ಒಂದು net assets method, the other one is the net payment method. But I already told you that net payment method will be followed only when the full payment details are given. ಈ ಲೆಕ್ಕ ನಾವು ಕಂಪ್ಲೀಟ್ ಓದಿದ್ದೇವೆ. ಇಲ್ಲಿ ನಮಗೆ ಫುಲ್ ಪೇಮೆಂಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ವ ಅನ್ನುವಂತ ಪ್ರಶ್ನೆಗೆ ಉತ್ತರ ನಮ್ಗೆ ಆಲ್ರೆಡಿ ದೊರಕಾಗಿದೆ. ಏನು? ಫುಲ್ ಪೇಮೆಂಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಲೆಕ್ಕದಲ್ಲಿ ನೆಟ್ ಪೇಮೆಂಟ್ ಮೆಥಡ್ ಅನ್ನು ಫಾಲೋ ಮಾಡೋಣ. ಧನ್ಯಾ ಲಿಮಿಟೆಡ್ ಇದ್ದು ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಏನ್ ಹೇಳಿದಾರೆ ಅವರು? ಇಟ್ ಈಸ್ ಗಿವನ್ ದಟ್ 6 shares of rupees 10 each fully paid in the new company in exchange for every 5 shares in ಧನ್ಯಾ ಲಿಮಿಟೆಡ್. ಧನ್ಯಾ ಲಿಮಿಟೆಡ್ ನ ಪ್ರತಿ 5 ಶೇರ್ಗೆ 6 ಶೇರ್ಸ್ಗಳನ್ನು ಇಶ್ಯೂ ಮಾಡುದು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿ 5ಕ್ಕೆ 6 ಕೊಡುದು ಅಂತ. ಹಾಗಾದ್ರೆ ಧನ್ಯಾ ಲಿಮಿಟೆಡ್ ನಲ್ಲಿ ಆಲ್ರೆಡಿ ಎಷ್ಟು ಶೇರ್ಸ್ ಉಂಟು ಅಂತ ಲೆಕ್ಕ ಮಾಡುದು ಅಂತಾದ್ರೆ ಅಲ್ಲಿ ಕ್ಯಾಪಿಟಲ್ 15 ಲಕ್ಷ ಉಂಟು.
ಪ್ರತಿ ಶೇರ್ನ ಬೆಲೆ ಕೊಟ್ಟಿದ್ದಾರೆ 10 ರೂಪಾಯಿ ಅಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ 1.5 ಲಕ್ಷ ಶೇರ್ಸ್ ಉಂಟು. ಲೆಕ್ಕ ಮಾಡುವ ತಾನೆ. ಪ್ರತಿ 5 ಶೇರಿಗೆ 6 ಕೊಡುದು ಅಂತಾದ್ರೆ 1.5 ಲಕ್ಷ ಶೇರ್ಸ್ಗೆ ಎಷ್ಟು ಕೊಡ್ತಾರೆ ಕೇಳಿದ್ರೆ 1,80,000 ಶೇರ್ಸ್ ಕೊಡ್ತಾರೆ. ಪ್ರತಿ ಶೇರ್ನ ಬೆಲೆ ಎಷ್ಟು? 10 ರೂಪಾಯಿ ಅಂತ ಹೇಳಿದ್ರೆ 18 ಲಕ್ಷ ರೂಪಾಯಿ ಪರ್ಚೇಸ್ ಕನ್ಸಿಡರೇಷನ್ ಆಗುತ್ತೆ ಧನ್ಯ ಲಿಮಿಟೆಡ್ಗೆ. ಹಾಗಾದ್ರೆ ವಿಂಧ್ಯ ಲಿಮಿಟೆಡ್ ಇದನ್ನು ನೋಡೋಣ. It is given that 1 share of ₹10 each fully paid in the new company in exchange for every 3 shares in Vindhya Limited. ವಿಂಧ್ಯ ಲಿಮಿಟೆಡ್ ನಲ್ಲಿನ ಪ್ರತಿ 3 ಶೇರ್ಗೆ 1 ಶೇರು ಕೊಡುದು ಅಂತ ನಿರ್ಧಾರ ಆಯಿತು. ಅಂದ್ರೆ ಪ್ರತಿ 3ಕ್ಕೆ 1 ಅಂತ. ಹಾಗಾದ್ರೆ ವಿಂಧ್ಯ ಲಿಮಿಟೆಡ್ ನಲ್ಲಿ ಎಷ್ಟು ಶೇರ್ಸ್ ಇತ್ತು? ಟೋಟಲ್ ಶೇರ್ ಕ್ಯಾಪಿಟಲ್ ಆಫ್ ವಿಂಧ್ಯ ಲಿಮಿಟೆಡ್ ಈಸ್ 3,90,000. ಪ್ರತಿ ಶೇರ್ನ ಬೆಲೆ 10 ರೂಪಾಯಿ ಅಂತ ಹೇಳಿದ್ರೆ 39,000 ಶೇರ್ಸ್ ಇತ್ತು. ಹಾಗಾದ್ರೆ ಲೆಕ್ಕ ಮಾಡುವಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡುವಂಥದ್ದು. ಏನ್ ಮಾಡುವ? ಪ್ರತಿ 3 ಶೇರಿಗೆ 1 ಕೊಡುದು ಅಂತಾದ್ರೆ 39,000 ಶೇರ್ಸ್ಗೆ ಎಷ್ಟು ಕೊಡ್ತದೆ ಅಂತ ಕೇಳಿದ್ರೆ 13,000 ಶೇರ್ಸ್ ಕೊಡ್ತದೆ. ಪ್ರತಿ ಶೇರ್ನ ಬೆಲೆ 10 ರೂಪಾಯಿ ಅಂತೆ. 1,30,000 will be the purchase price due to the company Vindhya Limited. Purchase price now calculate ಮಾಡಾಯಿತು. It is the time now to pass the journal entry one by one. ನಾವು ಏನ್ ಮಾಡೋಣ? ಫಸ್ಟ್ ಧನ್ಯ ಲಿಮಿಟೆಡ್, ಒನ್ ಆಫ್ ದ ಟ್ರಾನ್ಸ್ಫರ್ ಕಂಪನೀಸ್, ಆ ಕಂಪನಿಯ ಪುಸ್ತಕದಲ್ಲಿ ಜರ್ನಲ್ ಎಂಟ್ರಿ ಪಾಸ್ ಮಾಡೋಣ. You know that we are passing the closing journal entries. Closing journal entries ಅಂತ ಹೇಳಿದ್ರೆ ಎಲ್ಲ ಅಕೌಂಟ್ಗಳು ಕ್ಲೋಸ್ ಆಗ್ತಾ ಬರಬೇಕು. ಎಲ್ಲ ಅಕೌಂಟ್ಗಳು ಕ್ಲೋಸ್ ಆಗುದು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಶುಡ್ ಬಿ ಕ್ಲೋಸ್ಡ್. ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ಸ್ ಇದೆ, ಲಯಬಿಲಿಟೀಸ್ ಇದೆ, and it is given in the problem that all assets are taken over, all liabilities are taken over. So it becomes very easy now. ಯಾವ ಅಸೆಟ್ಸ್ ಅನ್ನು ಕೊಂಡೋಗಿದೆ ಆ ಅಸೆಟ್ಸ್ ಗಳನ್ನೆಲ್ಲ ನಾವು ರಿಯಲೈಸೇಷನ್ ಅಕೌಂಟ್ ಗೆ ವರ್ಗಾವಣೆ ಮಾಡಬೇಕನ್ನುವ ರೂಲ್ ಇದೆ. ಮಾಡುವ ತಾನೆ. ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್ 1.5 ಲಕ್ಷ ಬ್ಯಾಲೆನ್ಸ್ ಶೀಟ್ ನಲ್ಲಿರುವಂತಹ ಬೆಲೆ ಇದು. ಟು ಪ್ರಾಪರ್ಟಿ ಅಕೌಂಟ್ 4 ಲಕ್ಷ, ಟು ಮೆಷಿನರಿ ಅಕೌಂಟ್ 3.5 ಲಕ್ಷ, ಟು ಸ್ಟಾಕ್ ಅಕೌಂಟ್ 6,82,000, ಟು ಡೆಟರ್ಸ್ ಅಕೌಂಟ್ 2,58,500, to bank account 3,37,500. This is the entry wherein we have closed the assets account now, which are taken over, being the entry for the transfer of assets taken over. ಈ ಎಂಟ್ರಿ ಪಾಸ್ ಮಾಡುವುದರ ಮೂಲಕ ಅಸೆಟ್ ಅಕೌಂಟ್ ಇಸ್ ಕ್ಲೋಸ್ ನಾ. ಬ್ಯಾಲೆನ್ಸ್ ಶೀಟ್ ನ ಅಸೆಟ್ ಕಂಪ್ಲೀಟ್ ಕ್ಲೋಸ್ ಆಯಿತು. ಹಾಗಾದ್ರೆ ಲಯಬಿಲಿಟಿ ಸೈಡ್ಗೆ ಬರುವ. ಲಯಬಿಲಿಟಿ ಸೈಡ್ ನಲ್ಲಿ ನೀವು ಗಮನಿಸಿದ್ರೆ ಶೇರ್ ಹೋಲ್ಡರ್ಗೆ ಸಂಬಂಧಪಟ್ಟದ್ದು ಮತ್ತು ಔಟ್ಸೈಡ್ ಲಯಬಿಲಿಟೀಸ್ ಇದೆ. ಔಟ್ಸೈಡ್ ಲಯಬಿಲಿಟೀಸ್ ಆರ್ ಟೇಕನ್ ಓವರ್ ಬೈ ದ ಪರ್ಚೇಸಿಂಗ್ ಕಂಪನಿ. ಹಾಗಾಗಿ ಔಟ್ಸೈಡ್ ಲಯಬಿಲಿಟೀಸ್ ಅನ್ನು ನಾವು ಕ್ಲೋಸ್ ಮಾಡಬೇಕು by transferring them to the realization account. ಪಾಸ್ ಮಾಡುವ ತಾನೆ. 8% debentures account debit, sundry creditors account debit. These are the only 2 outside liabilities which are there in the balance sheet. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡುವ? to realization account by the entry for the transfer of liabilities. Next is for the purchase price due now. Vindhya Limited account debit to realization account. This is the entry that you have to pass. Vindhya Limited ಯಾವುದು? It is the purchasing company. So purchasing company account debit, that is Vindhya Limited account debit to realization account. Entry for the purchase consideration due. Next entry will be for the receipt of purchase price. ನಮಗೆ ಬಂತು. ಯಾವ ರೀತಿಯಲ್ಲಿ ಬಂತು? ಈಕ್ವಿಟಿ ಶೇರ್ಸ್ ಇನ್ Vindhya Limited ನ ರೂಪದಲ್ಲಿ ಬಂತು. ಹಾಗಾಗಿ ಎಂಟ್ರಿ ಪಾಸ್ ಮಾಡೋಣ. ಈಕ್ವಿಟಿ ಶೇರ್ಸ್ ಇನ್ Vindhya Limited account debit 18 lakhs to Vindhya Limited account 18 lakhs, being the entry for the receipt of purchase consideration. ಈಗ ನಾವು ಏನು ಮಾಡುವ ಅಂತ ಹೇಳಿದ್ರೆ ರಿಯಲೈಸೇಷನ್ ಅಕೌಂಟ್ ಅನ್ನು ಕ್ಲೋಸ್ ಮಾಡುವ. ರಿಯಲೈಸೇಷನ್ ಅಕೌಂಟ್ ಅನ್ನು ಕ್ಲೋಸ್ ಮಾಡುವುದಂದ್ರೆ ಗಮನಿಸಿ, ಇಲ್ಲಿ ನಾವು 21,78,000 ಡೆಬಿಟ್ ಮಾಡಿದ್ದೇವೆ. ಈ ಎಂಟ್ರಿ ನಂಬರ್ 2 ಮತ್ತು ಎಂಟ್ರಿ ನಂಬರ್ 3 ಯಲ್ಲಿ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಕ್ರೆಡಿಟ್ ಮಾಡಿದ್ದೇವೆ. ರಿಯಲೈಸೇಷನ್ ಅಕೌಂಟ್ ಇಸ್ ಕ್ರೆಡಿಟೆಡ್. ಸರಿನಾ? 22,07,850 ರೂಪಾಯಿ ನಾವು ಕ್ರೆಡಿಟ್ ಮಾಡಿದ್ದೇವೆ. ಡೆಬಿಟ್ 21,78,000 ಡೆಬಿಟ್ ಆದಾಗಿದೆ ಅಂತ ಹೇಳಿದ್ರೆ ದೇರ್ ಇಸ್ ಅನ್ ಎಕ್ಸೆಸ್ ಕ್ರೆಡಿಟ್ ಆಫ್ 29,850. ಎಕ್ಸೆಸ್ ಕ್ರೆಡಿಟ್ ಅಂತ ಹೇಳಿದ್ರೆ ರಿಯಲೈಸೇಷನ್ ಅಕೌಂಟ್ ಇಸ್ ಕ್ಯಾರಿಂಗ್ ದ ಕ್ರೆಡಿಟ್ ಬ್ಯಾಲೆನ್ಸ್. ಕ್ರೆಡಿಟ್ ಬ್ಯಾಲೆನ್ಸ್ ಇಂಡಿಕೇಟ್ಸ್ ರಿಯಲೈಸೇಷನ್ ಪ್ರಾಫಿಟ್. ದಿಸ್ ಪ್ರಾಫಿಟ್ ಮಸ್ಟ್ ಬಿ ಟ್ರಾನ್ಸ್ಫರ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಟ್ರಾನ್ಸ್ಫರ್ ಮಾಡೋದಕ್ಕೆ ಎಂಟ್ರಿ ನೋಡಿ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ದೇರ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಇಸ್ ಆಲ್ಸೋ ಕ್ಲೋಸ್ಡ್. ಈಗ ಏನೆಲ್ಲ ಅಕೌಂಟ್ ಕ್ಲೋಸ್ ಆದಾಗಾಯ್ತು? ಅಸೆಟ್ ಅಕೌಂಟ್ ಕ್ಲೋಸ್ ಆಯಿತು, ಲಯಬಿಲಿಟೀಸ್ ಔಟ್ಸೈಡ್ ಲಯಬಿಲಿಟೀಸ್ ಕ್ಲೋಸ್ ಆಯಿತು, ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಆಯಿತು. ಕ್ಲೋಸ್ ಆಗದೇ ಇರುವ ಅಕೌಂಟ್ ಯಾವುದು ಅಂತ ಕೇಳಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಸಂಬಂಧಪಟ್ಟ ಬ್ಯಾಲೆನ್ಸ್ ಶೀಟ್ ಅಲ್ಲಿರುವಂತಹ ಅಕೌಂಟ್ಗಳು. ಅವನ್ನೆಲ್ಲ ನಾವು ಈಗ ಕ್ಲೋಸ್ ಮಾಡುವ. ಯಾವುದೆಲ್ಲ ಅಕೌಂಟ್ ಇದೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಇದೆ, ಜನರಲ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ, ಸೆಕ್ಯೂರಿಟಿ ಪ್ರೀಮಿಯಂ ಇದೆ. ಎಲ್ಲವನ್ನು ಕ್ಲೋಸ್ ಮಾಡುವ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್, securities premium account debit to equity shareholders account.
ಪಾಸ್ ಮಾಡೋಣ. ಎಂಟ್ರಿ ಫಾರ್ ದ ಟ್ರಾನ್ಸ್ಫರ್ ಆಫ್ ಕ್ರೆಡಿಟ್ ಬ್ಯಾಲೆನ್ಸಸ್ ಡ್ಯೂ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. ದೇರ್ ಬೈ ದ ಅಕೌಂಟ್ಸ್ ಆರ್ ಕ್ಲೋಸ್ಡ್. ಲೆಟ್ ಅಸ್ ನೌ ಮೇಕ್ ದ ಫೈನಲ್ ಸೆಟಲ್ಮೆಂಟ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು, ಅವರಿಗೆ ಸೆಟಲ್ಮೆಂಟ್ ಮಾಡಬೇಕು ಅಂತಾದ್ರೆ ನಮ್ಮ ಬಳಿಯಲ್ಲಿ ಏನುಂಟು, ಈಕ್ವಿಟಿ ಶೇರ್ಸ್ ಇನ್ ಬಿಂದಿಯಾ ಲಿಮಿಟೆಡ್ ಉಂಟು, ಕೊಡೋಣ ತಾನೆ. ಟು ಈಕ್ವಿಟಿ ಶೇರ್ಸ್ ಇನ್ ಬಿಂದಿಯಾ ಲಿಮಿಟೆಡ್ ಅಕೌಂಟ್ 18 lakhs. ಕ್ವೈಟ್ ಇಂಟ್ರೆಸ್ಟಿಂಗ್ ಇಫ್ ಯು ಅಬ್ಸರ್ವ್ ಇಟ್. ಇಲ್ಲಿ ಒಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಇಸ್ ಬೀಂಗ್ ಕ್ರೆಡಿಟೆಡ್ ವಿತ್ 29,850. ಇಲ್ಲಿ ನೋಡಿ ಅಗೈನ್ ಇಟ್ ಇಸ್ ಕ್ರೆಡಿಟೆಡ್ ವಿತ್ 17,70,150. ಇವೆರಡನ್ನು ಟೋಟಲ್ ಮಾಡಿದ್ರೆ, ಇಲ್ಲಿ ನೋಡಿ ನಾನು ಟೋಟಲ್ ಮಾಡಿದರೆ ಇಟ್ ವಿಲ್ ಬಿ 18 lakhs. ಸರಿಯಲ್ಲ? By passing this entry, complete closure of the books of accounts of Dhanya Limited has been done. Let us move to the other transferor company, which is Vindhya Limited. Again, Vindhya Limited books are to be closed down. Vindhya Limited na pustakagalu ನಾವು ಕ್ಲೋಸ್ ಮಾಡಬೇಕೀಗ. ಕ್ಲೋಸ್ ಮಾಡುವ one by one. The assets which are taken over must be transferred to the realization account and thereby they should be closed. Realization account debit to goodwill account 50,000, to property account 1,80,000, to machinery account 1 lakh, to stock account 1,62,000, to debtors account 95,000, being the entry for the transfer of assets taken over. ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ನಲ್ಲಿ ಒಂದು ಅಕೌಂಟ್ ಉಳಿತಲ್ಲ ಈಗ, ಯಾವುದು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಾನು ಆಗಲೇ ಹೇಳಿದ್ದೇನೆ, ಅದು ಶೇರ್ ಹೋಲ್ಡರ್ಗೆ ಸಂಬಂಧಪಟ್ಟ ಅಕೌಂಟ್, ಅದನ್ನು ಶೇರ್ ಹೋಲ್ಡರ್ಗೆ ಮತ್ತೆ ಕೊಡುವ. ನೆಕ್ಸ್ಟ್ ಈಸ್ ಔಟ್ಸೈಡ್ ಲಯಬಿಲಿಟೀಸ್ ಅನ್ನು ಕ್ಲೋಸ್ ಮಾಡಬೇಕು, ವಿಚ್ ಆರ್ ಟೇಕನ್ ಓವರ್. 10% debentures account debit 70,000, sundry creditors account debit 2,63,000, to realization account 3,33,000, being the entry for the transfer of liabilities. By passing this entry, even the outside liabilities are also closed down. Next is for purchase price due. Vindhya Limited account debit, that is the purchasing company account debit, to realization account 1,30,000, 1,30,000. Next is for the receipt of purchase price. Equity shares in Vindhya Limited, because we are receiving in the equity shares of Vindhya Limited, debit to Vindhya Limited 1,30,000, being the entry for the receipt of purchase consideration. Next is to close the realization account. Realization account ಅನ್ನು ನಾನು ಕ್ಲೋಸ್ ಮಾಡ್ತೇನೆ ನೋಡಿ. ರಿಯಲೈಸೇಷನ್ ಇಲ್ಲಿ ಡೆಬಿಟ್ ಆಗಿದೆ 5,87,000 ನಿಂದ, ಇಲ್ಲಿ ಕ್ರೆಡಿಟ್ ಆಗಿದೆ ಗಮನಿಸಿ, ಇಲ್ಲಿ 3,33,000 and 1,30,000. ಇವೆರಡನ್ನು ಟೋಟಲ್ ಮಾಡಿದ್ರೆ ನಮಗೆ ಕ್ಲಿಯರ್ ಆಗಿ ಸಿಗ್ತದೆ ಅದರ ಟೋಟಲ್ ಕ್ರೆಡಿಟ್. ಟೋಟಲ್ ಡೆಬಿಟ್ ಇಸ್ ಮೋರ್ ದ್ಯಾನ್ ದಿ ಟೋಟಲ್ ಕ್ರೆಡಿಟ್. ಅಲ್ಲಿ ಲಾಸ್ ಇದೆ, ಲಾಸ್ ಇರಲಿ ಪ್ರಾಫಿಟ್ ಇರಲಿ, ಶುಡ್ ಬಿ ಗಿವನ್ ಟು ದ ಶೇರ್ ಹೋಲ್ಡರ್ಸ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಹಾಗಾಗಿ ಎಂಟ್ರಿ ಪಾಸ್ ಮಾಡ್ತೇನೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್, ದೇರ್ ಇಸ್ ಅ ಲಾಸ್, being the entry for the transfer of loss on realization 1,24,000. ನೆಕ್ಸ್ಟ್ ಈಸ್ ಯಾವ ಅಕೌಂಟು ಇನ್ನು ಬ್ಯಾಲೆನ್ಸ್ ಶೀಟ್ ನಲ್ಲಿ ಓಪನ್ ಉಂಟು ಅದನ್ನು ನಾನು ಕ್ಲೋಸ್ ಮಾಡಲೇಬೇಕು. ಕ್ಲೋಸ್ ಮಾಡ್ತೇನೆ, ಗಮನಿಸಿ. ಹೇಗೆ ಕ್ಲೋಸ್ ಮಾಡ್ತೇನೆ ಜಸ್ಟ್ ಗಮನಿಸ್ತಾ ಬನ್ನಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಒಂದು ಓಪನ್ ಉಂಟು, ನಾನು ಅದನ್ನು ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡುವ ವಿಧಾನ ಗಮನಿಸಿ. ಇಟ್ ಈಸ್ equity share capital account debit to equity shareholders account. This is closed, being the entry for the transfer of credit balances due to equity shareholders account. Next is to close the profit and loss account, which is there in the balance sheet. Equity shareholders account debit 1,36,000, to profit and loss account 1,36,000. Next is to make the final payment. Equity shareholders account debit to equity shares in Vindhya Limited. ಹೇಗೆ ಬಂತು ಗಮನಿಸಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ 3,90,000 ಕ್ಯಾಪಿಟಲ್ ಉಂಟು, 1,36,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡೆಬಿಟ್ ಬ್ಯಾಲೆನ್ಸ್, 1,24,000 ರಿಯಲೈಸೇಷನ್ ಲಾಸ್. ಇವೆರಡನ್ನು ನಾನು ಮೈನಸ್ ಮಾಡಿದಾಗ 1,30,000 ಬರ್ತದೆ. ಅದುವೇ ನನ್ನ ಬಳಿಯಲ್ಲಿರುವಂತಹ ಈಕ್ವಿಟಿ ಶೇರ್ಸ್ ಇನ್ ವಿಂಧ್ಯ ಲಿಮಿಟೆಡ್. ಅದನ್ನು ನಾನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ದೇರ್ ಬೈ ದ ಅಕೌಂಟ್ ಬುಕ್ ಆಫ್ Vindhya Limited is also closed. Let us move to the books of Vindhya Limited. In Vindhya Limited's book, what we are required to do? We are required to pass the opening journal entries. Opening journal entries ನಾವು ಪಾಸ್ ಮಾಡ್ತಾ ಬರಬೇಕು. ಬರೋಣ. ಹೇಗೆ ಎಂಟ್ರಿ ಪಾಸ್ ಮಾಡ್ತೇನೆ ಜಸ್ಟ್ ಗಮನಿಸಿ ನೀವೀಗ. ಫಸ್ಟ್ ಈಸ್ ಫಾರ್ ದ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ, business purchase account debit to liquidators of Dhanya Limited, to liquidators of Vindhya Limited. ಎರಡು ಕಂಪನಿಗೂ ಹಣ ಕೊಡಲಿಕ್ಕೆ ಉಂಟು, ಪರ್ಚೇಸ್ ಪ್ರೈಸ್ ಕೊಡಲಿಕ್ಕೆ ಉಂಟು. ಹಾಗಾಗಿ ಏನ್ ಎಂಟ್ರಿ ನೋಡಿ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ಸ್ ಆಫ್ ಧನ್ಯ ಲಿಮಿಟೆಡ್ 18 lakhs ಅವರಿಗೆ ಕೊಡ್ಲಿಕ್ಕಿರುವಂತ ಪರ್ಚೇಸ್ ಪ್ರೈಸು, ಟು ಲಿಕ್ವಿಡೇಟರ್ಸ್ ಆಫ್ ವಿಂಧ್ಯ ಲಿಮಿಟೆಡ್ 1,30,000. ಇದು ವಿಂಧ್ಯ ಲಿಮಿಟೆಡ್ಗೆ ಕೊಡ್ಲಿಕ್ಕಿರುವಂತಹ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಹಾಗಾಗಿ ಈಗ ಕೊಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಪಾಸ್ ಮಾಡೋಣ. ಲಿಕ್ವಿಡೇಟರ್ಸ್ ಆಫ್ ಧನ್ಯ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ಸ್ ಆಫ್ ವಿಂಧ್ಯ ಲಿಮಿಟೆಡ್ ಅಕೌಂಟ್ ಡೆಬಿಟ್. ನಾವು ಯಾವ ರೀತಿಯಲ್ಲಿ ಕೊಡ್ತೇವೆ? ಈಕ್ವಿಟಿ ಶೇರ್ಸ್ ಅಲ್ಲಿ ಕೊಡ್ತೇವೆ. ಅಂದ್ರೆ ಟು ದಾಟ್ ಎಕ್ಸ್ಟೆಂಟ್ ವಿ ಆರ್ ಕ್ರಿಯೇಟಿಂಗ್ ದ ಕ್ಯಾಪಿಟಲ್. ಹಾಗಾಗಿ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಎಂಟ್ರಿ ಪಾಸ್ ಮಾಡಬೇಕು. 19,30,000.
Next is for the incorporation of the assets and liabilities taken over. Goodwill account debit 2 ಲಕ್ಷ. ಅದು ಹೇಗೆ? 1.5 ಲಕ್ಷ ಧನ್ಯ ಲಿಮಿಟೆಡ್, 50,000 ವಿಂಧ್ಯ ಲಿಮಿಟೆಡ್. ಇದು ಪ್ರಾಪರ್ಟಿ ಅಕೌಂಟ್ ಡೆಬಿಟ್ 4 ಲಕ್ಷ ಧನ್ಯ ಲಿಮಿಟೆಡ್, 1,80,000 ವಿಂಧ್ಯ ಲಿಮಿಟೆಡ್. ಇದು 5,80,000. ಅದೇ ರೀತಿ ಮೆಷಿನರಿ ಅಕೌಂಟ್ ಡೆಬಿಟ್ 4.5 ಲಕ್ಷ. ಸ್ಟಾಕ್ ಅಕೌಂಟ್ ಡೆಬಿಟ್ 8,44,000. ಡೆಟರ್ಸ್ ಅಕೌಂಟ್ ಡೆಬಿಟ್ 3,53,500. ಬ್ಯಾಂಕ್ ಅಕೌಂಟ್ ಡೆಬಿಟ್ 3,37,500. ಟು 8% ಡಿಬೆಂಚರ್ಸ್ 3.5 ಲಕ್ಷ. ಟು 10% ಡಿಬೆಂಚರ್ಸ್ 70,000. ಟು ಸನ್ಡ್ರಿ ಕ್ರೆಡಿಟರ್ಸ್ 2 ಕಂಪನಿಗಳದ್ದು ಒಟ್ಟು ಸೇರಿ 3,20,850. ಟು ಬಿಸ್ನೆಸ್ ಪರ್ಚೇಸ್, ಈ ಎಂಟ್ರಿಯ ಇನ್ನೊಂದು ಉದ್ದೇಶ, ಎಂಟ್ರಿ ನಂಬರ್ 1 ನಲ್ಲಿ ಬಿಸ್ನೆಸ್ ಪರ್ಚೇಸ್ ನಾವು ಡೆಬಿಟ್ ಮಾಡಿದ್ದೇವೆ, ಅದನ್ನು ನಾವು ಕ್ಲೋಸ್ ಮಾಡುವ ಉದ್ದೇಶ ಕೂಡ ಇದೆ. ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 19,30,000. ಟು ಕ್ಯಾಪಿಟಲ್ ರಿಸರ್ವ್ ಹೇಗೆ ಬಂತು ಗೊತ್ತುಂಟು ಅಂತಾದರೆ, ಇವೆರಡರ ಟೋಟಲ್ ಮಾಡಬೇಕು ಮತ್ತು ಇವಿಷ್ಟರ ಟೋಟಲ್ ಮಾಡಬೇಕು. ಅವುಗಳ ನಡುವಿನ ಬ್ಯಾಲೆನ್ಸಿಂಗ್ ಫಿಗರ್ ಆಗ್ತದೆ. ಎಸೆಟ್ ಜಾಸ್ತಿ ಇದ್ರೆ there will be a capital profit should be transferred to capital reserve. If this credit total is more, you have to debit it to the goodwill account. goodwill ಗೆ ನಾವು ಡೆಬಿಟ್ ಕೊಡಬೇಕಾಗ್ತದೆ. ಬಟ್ ಇಲ್ಲಿ ಡೆಬಿಟ್ ಜಾಸ್ತಿ ಇರುವ ಕಾರಣದಿಂದ ನಾನು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದೆ 94,150. ರಿಮೆಂಬರ್, ಗುಡ್ವಿಲ್ ಮತ್ತು ಕ್ಯಾಪಿಟಲ್ ರಿಸರ್ವ್ ಮ್ಯೂಚುವಲ್ ಕ್ಯಾನ್ಸಲೇಷನ್ ಆಗಬೇಕಾಗ್ತದೆ. ನಾನು ಮತ್ತೆ ಮಾಡ್ತೇನೆ ಅದನ್ನು. ಮುಂದಿನ ಎಂಟ್ರಿ ನೋಡೋಣ. ದಿಸ್ ಇಸ್ ದ ಎಂಟ್ರಿ ಫಾರ್ ದ ಇನ್ಕಾರ್ಪೊರೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಟೇಕನ್ ಓವರ್. ಯು ನೋ ದಾಟ್ 8% ಡಿಬೆಂಚರ್ಸ್ಗೆ 9% ಡಿಬೆಂಚರ್ಸ್ ಇಶ್ಯೂ ಆಗುತ್ತೆ. ಅದೇ ರೀತಿ 10% ಡಿಬೆಂಚರ್ಸ್ ಏನು ವಿಂಧ್ಯ ಲಿಮಿಟೆಡ್ ಕೊಂಡೋಗಿದ್ದಾರೆ, ಅದಕ್ಕೆ 11% ಇಂಟ್ರೆಸ್ಟ್ ಇರುವ ಡಿಬೆಂಚರ್ ಇಶ್ಯೂ ಆಗ್ತದೆ ಅಂತ ಹೇಳಿದಾಗ ಹಳೆ ಡಿಬೆಂಚರ್ಗಳು ಕ್ಲೋಸ್ ಆಗಬೇಕಾಗ್ತದೆ. ಆ ಕಾಂಟ್ರಾಕ್ಟು ಮುಗಿತದೆ, ಆ ಒಪ್ಪಂದ ಮುಗಿತದೆ. ಹಾಗಾಗಿ ಹೊಸ ಒಪ್ಪಂದ ಹುಟ್ಟುತ್ತದೆ. ಹಳೆ ಡಿಬೆಂಚರ್ಸ್ ಏನು 8% ಮತ್ತು 10% ಇದೆ, ಅದು ಕ್ಲೋಸ್ ಆದದಕ್ಕೆ ಎಂಟ್ರಿ ಗಮನಿಸಿ. 8% ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ 3.5 ಲಕ್ಷ. ಟು 9% ಡಿಬೆಂಚರ್ಸ್ ಅಕೌಂಟ್ being the entry for the redemption of 8% debentures by the issuing of 9% debentures. ಅದೇ ರೀತಿ 10% ಡಿಬೆಂಚರ್ಸ್ ಕೂಡ ರಿಡೀಮ್ ಆಗುತ್ತೆ by issuing 11% debentures. 10% debentures account debit to 11% debentures account 70,000 being the entry for the redemption of 10% debentures by issuing 11% debentures. Finally is the mutual cancellation of the goodwill and capital reserve. Capital reserve account debit to goodwill account 94,150 each being the entry for the mutual cancellation. ಇನ್ನು ಮೇಲೆ ಬ್ಯಾಲೆನ್ಸ್ ಶೀಟ್ ನಲ್ಲಿ 2 ಲಕ್ಷ ಗುಡ್ವಿಲ್ ಇರೋದಿಲ್ಲ. ಯಾಕಂದ್ರೆ ಎಂಟ್ರಿ ನಂಬರ್ 1 ನಲ್ಲಿ ನೀವು ಗಮನಿಸಬಹುದು 2 ಲಕ್ಷ ಇದೆ. ಆ 2 ಲಕ್ಷ ಇದ್ದದ್ದು 94,150 ನಾವು ಕ್ರೆಡಿಟ್ ಮಾಡುವ ಕಾರಣದಿಂದ ಕಡಿಮೆ ಆಗ್ತದೆ. ಹಾಗಾಗಿ ಮುಂದುವರಿದ ಭಾಗ ಇಸ್ ದ ಬ್ಯಾಲೆನ್ಸ್ ಶೀಟ್ ಪ್ರಿಪರೇಷನ್. ಬ್ಯಾಲೆನ್ಸ್ ಶೀಟ್ ಆಫ್ ಬಿಂದ್ಯಾ ಲಿಮಿಟೆಡ್ ಆಸ್ ಆನ್ ಮಾರ್ಚ್ 31st 2021. ಲಯಬಿಲಿಟೀಸ್ ಆಥರೈಸ್ಡ್ ಕ್ಯಾಪಿಟಲ್ ಹೇಳಿದ್ದಾರೆ ಅವರು 2,50,000 equity shares of rupees 10 each, 25 lakhs. Issued, subscribed, called up and paid up capital 19,30,000 is the issued, subscribed, called up and paid up capital. ಅದು 19,30,000 ಹೇಗೆ ಬಂತು ಅಂತ ಹೇಳಿದ್ರೆ 1,93,000 equity shares. 1,93,000 equity shares ಅಂತ ಹೇಳಿದ್ರೆ ನಮಗೆ ಗೊತ್ತು 1,80,000 equity shares ಅನ್ನು ಧನ್ಯ ಲಿಮಿಟೆಡ್ಗೆ ಇಶ್ಯೂ ಆಗಿದೆ ಮತ್ತು 13,000 ವಿಂಧ್ಯ ಲಿಮಿಟೆಡ್ಗೆ ಇಶ್ಯೂ ಆಗಿದೆ. ಒಟ್ಟು ಸೇರಿ 1,93,000 equity shares. ಅದರ ಒಟ್ಟಾರೆ ಬೆಲೆ 10 ರೂಪಾಯಿ ಅಂತೆ. 19,30,000. 9% ಡಿಬೆಂಚರ್ಸ್ ಬರ್ತದೆ. 8% ಹೋಗಿದೆ ಈಗ. ಅದು 9% ಡಿಬೆಂಚರ್ಸ್ 3.5 ಲಕ್ಷ. 10% ಡಿಬೆಂಚರ್ನ ಬದಲಿಗೆ 11% ಡಿಬೆಂಚರ್ಸ್ ಆಗಿದೆ 70,000. ಸನ್ಡ್ರಿ ಕ್ರೆಡಿಟರ್ಸ್ ಒಟ್ಟು ಸೇರಿ 3,20,850. ಗುಡ್ವಿಲ್ ಎಸೆಟ್ಸ್ಗೆ ಬಂದಾಗ 2 ಕಂಪನಿಯ ಗುಡ್ವಿಲ್ ಒಟ್ಟು ಸೇರಿ 2 ಲಕ್ಷ. ಬಟ್ ಅಲ್ಲಿ ಕ್ಯಾಪಿಟಲ್ ರಿಸರ್ವ್ ಅನ್ನು ನಾವು ಮ್ಯೂಚುವಲ್ ಕ್ಯಾನ್ಸಲೇಷನ್ ಮಾಡಿದ ಕಾರಣದಿಂದ 1,05,850 ಬರ್ತದೆ. ಅದೇ ರೀತಿ ಪ್ರಾಪರ್ಟಿ ಅಕೌಂಟ್ 5,80,000. ಮೆಷಿನರಿ ಅಕೌಂಟ್ 4.5 ಲಕ್ಷ. ಸ್ಟಾಕ್ 8,44,000. ಡೆಟರ್ಸ್ 3,53,500. ಬ್ಯಾಂಕ್ 3,37,500. ಒಟ್ಟು ಟೋಟಲ್ ಮಾಡಿದಾಗ 26,70,850 ರೂಪಾಯಿ ಟೋಟಲ್ ಬರುತ್ತೆ. ಐ ಹೋಪ್ you have understood the explanation. Thank you very much.